ಎಲ್ಲ ಅಧಿಕಾರಿಗಳು ಕೂಡ ಸಭೆ ಸೇರಿ ಚರ್ಚೆ ಮಾಡಿ ಇಂದಿನ ದಸರಾದಿಂದ ಆಗಿರ್ತಕ್ಕಂಥ ಸಂಗತಿಗಳನ್ನು ಪರಾಮರ್ಶಿಸಿ ಇನ್ನೂ ಚೆನ್ನಾಗಿ ಮಾಡಲಿಕ್ಕೆ ಏನೇನು ಮಾಡ್ಬೋದು ಅಂತೇಳಿ ನಮ್ಮ ಶಾಸಕರು ಸಲಹೆಗಳನ್ನು ಕೊಟ್ಟಿದ್ದಾರೆ. ಆ ಸಲಹೆಗಳನ್ನು ಗಮನದಲ್ಲಿಟ್ಟುಕೊಂಡು ಈ ಸಾರಿಯ ದಸರಾವನ್ನು ಮುಖ್ಯಮಂತ್ರಿಗಳ ಹೈಪವರ್ ಕಮಿಟಿನಲ್ಲಿ ಚೆನ್ನಾಗಿ ಮಾಡಿ ಅಂತ ಹೇಳಿದ್ದಾರೆ. ಅದಕ್ಕೆ ಈ ಒಂದು ಕಾರ್ಯಕಾರಿ ಸಮಿತಿಯ ಸಭೆಯಲ್ಲಿ ನಾವು ಆನ್ಲೈನಲ್ಲಿ ಟಿಕೆಟನ್ನು ಸೇಲ್ ಮಾಡೋದು ಅಟ್ಲೀಸ್ಟ್ 3-4 ವೀಕ್ ಮೊದಲೇ ಮಾಡೋದು ಅಂತ ಮಾಡಿದ್ದೀವಿ. 3-4 ವೀಕ್ ಮೊದಲೇ. ಆಮೇಲೆ ಡ್ರೋನ್ ಶೋ 3,000 ಡ್ರೋನ್ ಶೋವನ್ನು ಮಾಡಲಿಕ್ಕೆ ತೀರ್ಮಾನ ಮಾಡಿದ್ದೀವಿ. ಆಲ್ ಗೌರ್ಮೆಂಟ್ ಸ್ಟಾಲ್ಸ್, ಎಲ್ಲ ಸರ್ಕಾರ ನಿಗಮಗಳ ಶಾಲ್ಗಳು ಎಕ್ಸಿಬಿಷನಲ್ಲಿ ಸಮಯಕ್ಕೆ ಸರಿಯಾಗಿ ಓಪನ್ ಆಗಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಮತ್ತು ಚೆಸ್ಕಾಮ್ ಲೈಟಿಂಗನ್ನು ಎಲ್ಲ ವರ್ಷಕ್ಕಿಂತ ಗ್ರ್ಯಾಂಡಾಗಿ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ ಎಲ್ಲ ಅಧಿಕಾರಿಗಳು ಇನ್ವಾಲ್ವ್ ಆಗಿ, ಜನಪ್ರತಿನಿಧಿಗಳು ಇನ್ವಾಲ್ವ್ ಆಗಿ ಒಂದು ಒಳ್ಳೆಯ ಸಂದೇಶವನ್ನು ನಮ್ಮ ಸಾಂಸ್ಕೃತಿಕ, ಶೈಕ್ಷಣಿಕ, ಆಧ್ಯಾತ್ಮಿಕ ಮತ್ತು ರಾಜತಾಂತ್ರಿಕ ಮತ್ತು ಅಭಿವೃದ್ಧಿ ಪ್ರಜಾಸತ್ತಾತ್ಮಕ ವಿಷಯಗಳು, ನಾಲ್ವಡಿ ಕೃಷ್ಣರಾಜ ಒಡೆಯರು ಮಾಡರ್ನ್ ಮೈಸೂರು, ಗಾಂಧಿ ಜಯಂತಿ ಆಗಿದ್ದರಿಂದ ಗಾಂಧಿಯ ವಿಚಾರ ಸಂಗತಿಗಳು ಥೀಮಲ್ಲಿ ಫ್ಲವರ್ ಶೋ ಮಾಡೋದು, ಸಹಜವಾಗಿ ಪ್ರಜಾಪ್ರಭುತ್ವ ಕಾನ್ಸ್ಟಿಟ್ಯೂಷನ್ ಅಂಬೇಡ್ಕರ್ ಇದ್ದೇ ಇರ್ತಾರೆ. ಇದನ್ನು ಎಲ್ಲ ಸಮುದಾಯಗಳು, ಎಲ್ಲ ಧಾರ್ಮಿಕ ಎಲ್ಲರೂ ಸೇರಿ ಚೆನ್ನಾಗಿ ವಿಜೃಂಭಣೆಯಿಂದ ಆಚರಣೆ ಮಾಡಿ ನಾಡಿನ ಜನತೆಗೆ ಒಳ್ಳೆಯದಾಗಲಿ, ಸೌಹಾರ್ದತೆ ಮೂಡಲಿ, ಸಂಯಮದಿಂದ, ಶಾಂತಿ ಸೌಹಾರ್ದತೆಯಿಂದ ಬಾಳುವಂಥ ಒಂದು ಸ್ವಂತ ಸಂದೇಶವನ್ನು ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಅದರ ಜೊತೆಗೆ ನಮ್ಮ ಇವತ್ತು 9 ಆನೆಗಳು ಏನು ಬಂದಿವೆ ದಸರಾ ಮೆರವಣಿಗೆ, ಅವೆಲ್ಲವನ್ನು ವಿದ್ಯುಕ್ತವಾಗಿ ಅರಮನೆಗೆ ಸ್ವಾಗತ ಮಾಡಿದ್ದೀವಿ. ದಸರಾ ಉದ್ಘಾಟನೆಗೆ ಹೈಪವರ್ ಕಮಿಟಿ ಮುಖ್ಯಮಂತ್ರಿಗಳಿಗೆ ಅವ್ರಿಗೆ ನಾವು ಆಥರೈಸ್ ಮಾಡಿದ್ದೀವಿ. ಮುಖ್ಯಮಂತ್ರಿಗಳು ಅವರು ಕನ್ಸಲ್ಟ್ ಮಾಡಿ ಅವರು ಯಾರು ಉದ್ಘಾಟನೆ ಮಾಡಬೇಕು ಅಂತ ಹೇಳ್ತಾರೆ. ಅದು ಅವರು ಮುಖ್ಯಮಂತ್ರಿಗಳಿಗೆ ಆಥರೈಸ್ ಮಾಡೋದ್ರಿಂದ ಮುಖ್ಯಮಂತ್ರಿಗಳು ತೀರ್ಮಾನ ಮಾಡಿ ತಿಳಿಸ್ತಾರೆ. ಅದು ಈ ಸಾರಿ ಚೆನ್ನಾಗಿ ಮಾಡಿ ಅಂತ ಹೇಳಿದ್ದಾರೆ. ಅಂದಾಜು ಹೋದ್ ಸಾರಿಗಿನ್ನ ಸ್ವಲ್ಪ ಜಾಸ್ತಿ ಆಗ್ಬೋದು. ಚೆನ್ನಾಗಿ ಮಾಡಿ ಹೇಳಿದ್ವಲ್ಲ, ಇಲ್ಲ ಪಬ್ಲಿಷ್ ಮಾಡಿದ್ವಿ, ಕೊಟ್ಟಿದ್ವಿ, ಏನು ಮುಚ್ಚಿ ಮಾಡಿಲ್ಲ. ಇಲ್ಲ ಹೇಳಿದ್ವಿ 21 ದಿನ ಇಡಬೇಕು ಅಂತ ಹೇಳಿದ್ದೀವಿ. ಮತ್ತು ಒಳ್ಳೊಳ್ಳೆ ಕಾರ್ಯಕ್ರಮ ಕೊಡಿ ಅಂತ ಹೇಳಿದ್ವಿ. ಯುವ ದಸರಾಕ್ಕೆ ಕರೆ ನಾವು ಉತ್ತರಹಳ್ಳಿ ಹತ್ರ ಮಾಡಿದ್ವಿ. ಒಂದು ಭಾರತ ದೇಶದ ಶ್ರೇಷ್ಠ ಸಂಗೀತಗಾರರು ಅಲ್ಲಿ ಭಾಗವಹಿಸಿದರು. ಅವ್ರು ಬಂದಾಗ ಸಹಜವಾಗಿ ಲಕ್ಷಾಂತರ ಜನ ಬರ್ತಾಯಿದ್ರು. ಈಗ ಯಾವ ಕಲಾವಿದರು ಬರ್ತಾರೆ, ಏನು ಜನ ಬರ್ಬೋದು ಅದು ನೋಡ್ಕೊಂಡು ಸ್ಥಳನ ನಿಗದಿ ಮಾಡಿ ಅಂತ ಸೂಚನೆನ ನಾವು ಜಿಲ್ಲಾ ಆಡಳಿತಕ್ಕೆ ಕೊಟ್ಟಿದ್ದೀವಿ. ಯಾರಿಗೆ ಬರುವಂತ ಜನರಿಗೆ ಅದೆಲ್ಲವನ್ನ ಚರ್ಚೆ ಮಾಡಿದ್ದೀವಿ. ರಾಜಕಾರಣವಾಗಿ ಉದ್ಘಾಟನೆ ಮಾಡಲ್ಲ ಅನ್ನೋದೇ ವಿಪಕ್ಷಗಳ ಒಂದು ಇದಾಗಿತ್ತು. ಇವತ್ತು ಆನೆಗಳನ್ನು ವೆಲ್ಕಮ್ ಮಾಡ್ಕೊಂಡಿದ್ದೀರಿ. ಈ ಸಂದರ್ಭದಲ್ಲಿ ಹೇಳುವಂಥದ್ದು ಉಳಿದಿರೋ 3 ವರ್ಷಗಳನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ದಸರಾವನ್ನು ಉದ್ಘಾಟನೆ ಮಾಡ್ತಾರೆ. ಥ್ಯಾಂಕ್ ಯು.